ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತಿನ ರೆಸಿಪಿ ದಿಢೀರ್ ತಿಂಡಿ ರೆಸಿಪಿ. ದಿನ ಬೆಳಗಾಯಿತು ಅಂದರೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಒಂದೊಂದ್ಸಲ ಹೊಳೆಯೋದೇ ಇಲ್ಲ ಏನು ಮಾಡೋದು ಅಂತ. ಆವಾಗ ದಿಢೀರಾಗಿ ನೀವು ಈ ತಿಂಡಿನ ಮಾಡ್ಬೋದು. ಇದನ್ನು ನೀವು ಬೆಳಗಿನ ತಿಂಡಿಗೂ ಮಾಡ್ಕೊಡ್ಬೋದು ಅಥವಾ ಲಂಚ್ ಬಾಕ್ಸ್ಗೂ ಮಾಡ್ಕೊಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಷ್ಟೋ ಸಲ ಮನೆಯಲ್ಲಿ ಚಪಾತಿಗೆ ಪೂರಿಗೆ ಹಿಟ್ಟು ಕಲಿಸಿದಾಗ ಈ ಥರ ಹಿಟ್ಟು ಮಿಕ್ಕೋಗುತ್ತೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಅಥವಾ ಕೆಲವೊಮ್ಮೆ ವೇಸ್ಟು ಆಗಿಬಿಡುತ್ತೆ. ಈಗ ಇದೇ ಹಿಟ್ಟನ್ನ ಬಳಸ್ಕೊಂಡು ಒಂದು ರುಚಿಯಾಗಿ ರೆಸಿಪಿ ಮಾಡ್ತೀವಿ. ಒಂದ್ಸಲ ಈ ರೆಸಿಪಿ ಮಾಡಿ ನೋಡಿ, ಪದೇ ಪದೇ ನೀವು ಬೇಕು ಅಂತಲೇ ಎಕ್ಸ್ಟ್ರಾ ಹಿಟ್ಟನ್ನ ಕಲಿಸ್ತೀರಾ. ಈಗ ಇಷ್ಟು ಹಿಟ್ಟು ಮಿಕ್ಕಿದೆ. ಈಗ ಇದರಲ್ಲಿ ಉಂಡೆಗಳು ಕಟ್ಕೊಳ್ಳೋಣ. ಚಪಾತಿಗೆ ಮಾಡ್ತೀವಲ್ಲ ಆ ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಸೇಮ್ ಚಪಾತಿಗೆ ಲಟ್ಟಿಸ್ತೀವಲ್ಲ ಆ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಲಟ್ಸ್ಕೊಂಡಿದ್ದೀನಿ. ಫುಲ್ ದಪ್ಪನೂ ಇಲ್ಲ ಮತ್ತು ತುಂಬ ತೆಳ್ಳನೂ ಇಲ್ಲ. ಈ ಥರ ಲಟ್ಸಾದ್ಮೇಲೆ ಒಂದು ಚಿಕ್ಕ ಬಾಟ್ಲ್ ಕ್ಯಾಪ್ ತಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ಈ ಸೈಜ್ ಸರಿಗಿದೆ, ತುಂಬ ದೊಡ್ಡ ದೊಡ್ಡ ಕ್ಯಾಪಲ್ಲಿ ಬೇಡ. ಇದೇ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಈಗ ಒಂದು ಪೀಸ್ ಎತ್ಕೊಂಡು ಇದಕ್ಕೆ ಈ ಥರ ಡಿಸೈನ್ ಮಾಡ್ಕೊಳ್ಳೋಣ. ನೋಡಿ, ಎರಡು ಸೈಡ್ ಈ ಥರ ಪ್ರೆಸ್ ಮಾಡಬೇಕು ಮತ್ತು ಈ ಸೈಡಿಂದನೂ ಈ ಥರ ಪ್ರೆಸ್ ಮಾಡ್ಕೋಬೇಕು. ಈ ಥರ ಒಳ್ಳೆ ಡಿಫ್ರೆಂಟಾಗಿ ಡಿಸೈನ್ ಇರುತ್ತೆ ಮತ್ತು ಮಕ್ಕಳಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ನೋಡಿ, ಸಿಂಪಲ್ಲಾಗಿ ಈ ಥರ ಎರಡು ಕಡೆನೂ ಜಾಯಿಂಟ್ ಮಾಡಬೇಕು. ಮಧ್ಯದಲ್ಲಿ ಮತ್ತೆ ಈ ಥರ ಪ್ರೆಸ್ ಮಾಡಬೇಕು. ಪುಟ್ ಪುಟ್ಟದಾಗಿ ತುಂಬ ಕ್ಯೂಟಾಗಿ ಕಾಣುತ್ತೆ ಇದು. ಇದೇ ರೀತಿ ಎಲ್ಲನೂ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟಿದೆಯಲ್ಲ ಅದನ್ನ ತಕ್ಕೊಬಿಡೋಣ. ಮತ್ತು ಆ ಹಿಟ್ಟನ್ನ ಕಲಿಸ್ಬಿಟ್ಟು ಮತ್ತೆ ಇದೇ ಥರ ಡಿಸೈನ್ ಮಾಡ್ಕೋಬೇಕು. ಟೋಟಲ್ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ನೀರನ್ನ ಬಿಸಿಯಾಗಿ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಚೂರು ಉಪ್ಪು ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡ್ರೆ ಸಾಕು. ಮತ್ತು ನೀರು ಚೆನ್ನಾಗಿ ಬಿಸಿ ಆದಮೇಲೆ ಇನ್ನೇನು ಕುದಿ ಬರ್ತಾಯಿದೆ ಅನ್ನೋ ಟೈಮಲ್ಲಿ ಈ ಮಾಡಿಟ್ಟಿದ್ವಲ್ಲ ಡಿಸೈನು ಗೋಧಿ ಹಿಟ್ಟನ್ನೆಲ್ಲ ಹಾಕೋಬೇಕು. ಈ ಥರ ನಿಧಾನವಾಗಿ ಹಾಕಿದ ತಕ್ಷಣ ಇದನ್ನು ಮಿಕ್ಸ್ ಮಾಡ್ಕೋಬಾರ್ದು. 1 ನಿಮಿಷ ಹೈ ಫ್ಲೇಮಲ್ಲೇ ಹಂಗೆ ಕುಕ್ ಆಗಿಬಿಡಬೇಕು. 1 ನಿಮಿಷ ಆದಮೇಲೆ ನಿಧಾನವಾಗಿ ಈ ಥರ ಬಿಡಿಸ್ಬೇಕು. ಯಾಕಂದರೆ ನಾವು ಹಾಕಿರ್ತೀವಲ್ಲ ಸೀದಾ ಹೋಗಿ ಪಾತ್ರೆ ಕಚ್ಕೊಂಡಿರುತ್ತೆ. 1 ನಿಮಿಷ ಆದಮೇಲೆ ನೀವು ಇದನ್ನು ನಿಧಾನವಾಗಿ ಈ ಥರ ಬಿಡಿಸ್ಕೋಬೇಕು. ಈ ಥರ ನಿಧಾನವಾಗಿ ಎಲ್ಲ ಬಿಡಿಸಾದ್ಮೇಲೆ ಮತ್ತು ಇದನ್ನು 2 ರಿಂದ 3 ನಿಮಿಷ ಕುಕ್ ಮಾಡ್ಕೋಬೇಕು. ಇದು ಕುಕ್ ಆಗ್ತಾ ಅದಾಗದೆ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಇದನ್ನು ಓವರ್ ಕುಕ್ಕು ಮಾಡಬಾರ್ದು. ಬರೀ 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾವು ಜಾಸ್ತಿ ಬೇಯಿಸ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಂದರೆ ಅದು ಚೆನ್ನಾಗಿರಲ್ಲ. ತುಂಬ ಮೆತ್ತೆ ಆಗಿಬಿಡುತ್ತೆ, ಒಂಥರ ನೀರು ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಇವಾಗ ನೋಡಿ ಒಂದು 3 ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ. ಶೈನಿಂಗ್ ನೋಡಿ ಈ ಥರ ಬರ್ತಾಯಿದೆ. ಈಗ ಇದು ಎಷ್ಟು ಬೇಯಬೇಕು, ಈ ಹಿಟ್ಟು ಅಷ್ಟು ಬೆಂದಿದೆ. ಈಗ ಇದನ್ನು ತಕ್ಕೊಬಿಡೋಣ. ನೋಡಿ, ಈ ಥರ ತಕ್ಕೊಂಡು ಒಂದು ಜಾಲರಿಗೆ ಹಾಕೋಬೇಕು. ಎಕ್ಸ್ಟ್ರಾ ನೀರೆಲ್ಲ ತಕ್ಕೋಬೇಕು. ಹಾಗೆ ಈಗ ಈ ಥರ ಎಲ್ಲ ತಕ್ಕೊಂಡು ಇದ್ರ ಮೇಲೆ ಬೇಕಾದ್ರೆ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಇಟ್ಕೋಬೋದು. ನಾನೇನು ಹಾಕಿಲ್ಲ, ಹಾಗೇನೆ ಚೆನ್ನಾಗಿತ್ತು. ಮತ್ತು ಈ ನೀರನ್ನ ಸುರಿಬಾರ್ದು. ಈ ನೀರನ್ನ ಯೂಸ್ ಮಾಡಿಕೊಂಡೆ ನೆಕ್ಸ್ಟು ಪ್ರೋಸೆಸ್ ಮಾಡ್ತೀವಿ. ಈಗ ಅದರಲ್ಲಿರೋ ನೀರೆಲ್ಲ ತಕ್ಕೊಂಡಿದ್ದೀನಿ. ಮತ್ತು ಅದೇ ಬಾಣಲಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಹಸಿಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನ್ ಶುಂಠಿ, ಅರ್ಧ ಟೀ ಸ್ಪೂನ್ ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿನ ಅಷ್ಟೇ ಕಮ್ಮಿ ಹಾಕೋಬೇಕು, ಜಾಸ್ತಿ ಹಾಕೋಬೇಡಿ, ಇಲ್ಲಾಂದರೆ ತುಂಬಾ ಸ್ಟ್ರಾಂಗ್ ಫ್ಲೇವರ್ ಬರುತ್ತೆ. ಮತ್ತು ಈಗ ಈರುಳ್ಳಿನ ಸ್ವಲ್ಪ ಹುರ್ಕೋಬೇಕು. ಫುಲ್ ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ, ಚೂರು ಲೈಟಾಗಿ ಸ್ವಲ್ಪ ಪಿಂಕ್ ಕಲರ್ ಬಂದರೆ ಸಾಕು. ನೋಡಿ, ಇಷ್ಟು ಚೇಂಜ್ ಆದರೆ ಸಾಕು. ಈಗ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ನಿಮ್ಗೆ ಇಷ್ಟ ಬಂದಿದ್ದು ಯಾವ ತರಕಾರಿ ಬೇಕಾದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಟೊಮಾಟೋನ ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಬೀನ್ಸು ಮತ್ತು ಹೂಕೋಸು, ಎಲೆಕೋಸು ಬರುತ್ತಲ್ಲ, ಫ್ಲೇವರ್ ಬರೋ ತರಕಾರಿಗಳನ್ನೂ ಹಾಕ್ಬೋದು. ಎಲ್ಲನೂ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಟೊಮಾಟೊ ನೋಡಿ ಈ ಥರ ದಪ್ಪನೇ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಅನ್ಕೋತೀರಾ ಇದೇನಪ್ಪ ಇಷ್ಟಿಷ್ಟು ದಪ್ಪನೇ ಇದೆ ಅಂತ. ಸ್ವಲ್ಪ ಕುಕ್ ಆದಮೇಲೆ ಇದನ್ನು ಹಂಗೆ ಮ್ಯಾಶ್ ಮಾಡ್ಕೊಂಡ್ರೆ ಆಯಿತು.
ಈಗ ಒಂದೆರಡು ನಿಮಿಷ ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ಚೂರು ಉಪ್ಪು ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಹಿಟ್ಟಿಗೂ ಹಾಕಿದ್ದೀವಿ, ಕಲಿಸ್ಬೇಕಾದ್ರೂ ಹಾಕಿದ್ದೀವಿ, ಮತ್ತು ನೀರು ಹಾಕಿದ್ವಲ್ಲ, ನೀರಲ್ಲಿ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ವಿ, ಮತ್ತು ಉಪ್ಪು ಆಗಿಬಿಡುತ್ತೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಚೆನ್ನಾಗಿ ಕಲರ್ ಬರುತ್ತೆ, ಮತ್ತು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ, ಮತ್ತು ಮುಂದೆ ಒಂದು ಸ್ವಲ್ಪ ಮಸಾಲೆ ಹಾಕ್ತೀನಿ, ಅದರಲ್ಲೂ ಖಾರ ಇರುತ್ತೆ. ಜೊತೆಗೆ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನು, 1/4 ಚಮಚ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆನೂ ನೋಡಿ ಚೂರು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಮಿಕ್ಸ್ ಆಗಿದೆ. ಈಗ ತರಕಾರಿನ ಚೆನ್ನಾಗಿ ಬೇಯಿಸ್ಬೇಕಲ್ಲ, ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನೀರಿದು ಅದೇ ಸ್ಟಾರ್ಚ್ ವಾಟರ್ ಇದೆಯಲ್ಲ, ನಾವು ಹಿಟ್ಟೆಲ್ಲ ಬೇಯಿಸಿದ ನೀರು ಮಿಕ್ಕಿತ್ತಲ್ಲ, ಅದೇ ನೀರು ಹಾಕ್ಕೊಂಡಿರೋದು. ಅರ್ಧ ಮುಕ್ಕಾಲು ಕಪ್ ನೀರು ಹಾಕ್ಕೊಂಡ್ರೆ ಸಾಕು. ಮತ್ತು ಈಗ ಇದನ್ನು ಮುಚ್ಚಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ರಿಂದ 7 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಟೊಮಾಟೊ ಹಣ್ಣು ಮತ್ತು ತರಕಾರಿ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಇವಾಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ. ಟೊಮಾಟೊ ಹಣ್ಣು ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಿಧಾನವಾಗಿ ಇದರಲ್ಲಿರೋ ಸಿಪ್ಪೆನ ಈ ಥರ ನಿಧಾನಕ್ಕೆ ತಕ್ಕೊಳ್ಳಿ. ತುಂಬ ಬಿಸಿ ಇರುತ್ತೆ, ನಿಧಾನಕ್ಕೆ ತಕ್ಕೋಬೇಕು. ಮತ್ತು ಇದನ್ನು ಹಾಗೇ ಮ್ಯಾಶ್ ಮಾಡ್ಕೋಬೋದು. ಟೊಮಾಟೊ ಹಣ್ಣು ಎಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಟೊಮಾಟೊ ಹಣ್ಣು ಈ ಥರ ಬೇಯಿಸ್ಬಿಟ್ಟೆ ಹಾಕಬೇಕು, ಆಗಲೇ ರುಚಿ. ಹಾಗೆ ಹಸಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಹುಳಿ ಇರುತ್ತೆ, ಹಸಿ ವಾಸನೆ ಬೇಗ ಹೋಗೋದೇ ಇಲ್ಲ. ಮತ್ತು ಇದನ್ನು ಮ್ಯಾಶರಿಂದ ಸ್ವಲ್ಪ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಟೊಮಾಟೊ ಜೊತೆ ಬೇರೆ ತರಕಾರಿನೂ ಇದೆಯಲ್ಲ, ಅದನ್ನು ಲೈಟಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ತಿಲ್ಲ ನೋಡಿ, ಸ್ವಲ್ಪ ತರಕಾರಿ ಹಾಗೆ ಕಾಣ್ತಿದೆ ಮತ್ತು ಮ್ಯಾಶು ಆಗ್ತಿದೆ. ಇದರಿಂದ ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿರುತ್ತೆ, ತೆಕ್ಕಾಗಿ ಸಾಸ್ ಥರ ಆಗಿಬಿಡುತ್ತೆ. ಮತ್ತು ಮಕ್ಕಳು ಮನೆಯಲ್ಲಿ ತರಕಾರಿ ತಿಂದಿಲ್ಲ ಅಂದರೆ ಅವ್ರಿಗೆಲ್ಲ ಈ ಥರ ಮಾಡಿ ಆರಾಮಾಗಿ ತಿನ್ನಿಸ್ಕೊಡ್ಬೋದು. ಅವ್ರಿಗೆ ಗೊತ್ತೇ ಆಗಲ್ಲ ಇದರಲ್ಲಿ ತರಕಾರಿ ಇದೆ ಅಂತ. ನೋಡಿ ಈ ಟೆಕ್ಸ್ಚರ್ ಬರುತ್ತೆ. ಇವಾಗ ಗ್ರೇವಿ ರೆಡಿಯಾಗಿದೆ. ಇದನ್ನು ಇನ್ನೂ ಟೇಸ್ಟಿ ಮಾಡೋಕ್ಕೆ ಈ ಥರದ್ದು ಮ್ಯಾಗಿ ಮಸಾಲ ಹಾಕೋತಾ ಇದ್ದೀನಿ, 1 ಪ್ಯಾಕೆಟು. ಇದು ಎಲ್ಲ ಅಂಗಡಿಯಲ್ಲಿ ಆರಾಮಾಗಿ ಸಿಗುತ್ತೆ. ಈ ಥರದ್ದಿಲ್ಲ ಅಂದರೆ ಮ್ಯಾಗಿ ಪ್ಯಾಕೆಟಲ್ಲಿ ಈ ಥರದೊಂದು ಸ್ಯಾಶೆ ಇರುತ್ತಲ್ಲ, ಅದನ್ನೇ 1 ಪ್ಯಾಕೆಟ್ ಹಾಕೊಂಡ್ರೆ ಆಯಿತು. ಯಾಕಂದರೆ ಇದು ಮಕ್ಳಿಗೆ ಮಾಡ್ತಾ ಇರೋದಲ್ವ, ಮಕ್ಳಿಗೆ ಮ್ಯಾಗಿ ಅಂದರೆ ತುಂಬಾ ಇಷ್ಟ. ಇದು ಮ್ಯಾಗಿ ಟೇಸ್ಟಲ್ಲೇ ಇದ್ದರೆ ಮಕ್ಕಳು ಇನ್ನೂ ಇಷ್ಟಪಟ್ಟು ತಿಂತಾರೆ. ಅಕಸ್ಮಾತ್ ಈ ಪ್ಯಾಕೆಟ್ ಇಲ್ಲ ಅಂದರೆ ನೀವು ಇದ್ರ ಬದಲು ಪಾವ್ ಭಾಜಿ ಮಸಾಲ ಹಾಕೋಬೋದು, ಅದಿದ್ದರೆ. ಅದು ಇಲ್ಲ ಅಂದರೆ ಚನಾ ಮಸಾಲ ಇದ್ದರೆ ಅದೇ ಹಾಕ್ಕೊಳ್ಳಿ. ಅದು ಇಲ್ಲ ಅಂದರೆ ಚಿಕನ್ ಮಸಾಲ ಬರುತ್ತಲ್ಲ, ಅದೇ ಒಂಚೂರು ಹಾಕ್ಕೊಳ್ಳಿ. ಇದೆಲ್ಲ ಏನು ಗೊತ್ತಾ, ಫ್ಲೇವರ್ಫುಲ್ಲು, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅಕಸ್ಮಾತ್ ಏನೂ ಇಲ್ಲ ಅಂದರೆ ಚೂರು ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕಿದ್ದೀರಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ ಹಾಕ್ಕೊಳ್ಳಿ ಅಷ್ಟೇ. ಈಗ ಹಾಕಿರೋ ಮಸಾಲೆದಲ್ಲಿ ಉಪ್ಪು ಖಾರ ಎಲ್ಲ ಇದೆ, ಅದಕ್ಕೆ ಮೊದಲೇ ನಾವು ಉಪ್ಪು ಖಾರ ಎಲ್ಲ ಕಮ್ಮಿ ಹಾಕಿದ್ವಿ. ಇನ್ನು ಲಾಸ್ಟಲ್ಲಿ ಮಕ್ಕಳ ಫೇವ್ರೇಟ್ 1 ಟೇಬಲ್ ಸ್ಪೂನ್ ಟೊಮೊಟೊ ಕೆಚಪ್. ನೀವು ಮೊದಲೇ ಟೊಮೊಟೊ ಎಷ್ಟೇ ಹಾಕಿದ್ರು ಲಾಸ್ಟಲ್ಲಿ 1 ಚಮಚ ಟೊಮೊಟೊ ಸಾಸ್ ಹಾಕ್ಕೊಂಡ್ರೆ ಟೇಸ್ಟ್ನ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಇದರಲ್ಲಿರೋ ಸ್ವೀಟು ಟ್ಯಾಂಗಿ ಮತ್ತು ಹುಳಿ ಟೇಸ್ಟ್ ಇರುತ್ತಲ್ಲ, ಇದನ್ನು ಹಾಕಿದಾಗ ಆ ರೆಸಿಪಿ ಹೋಟೆಲ್ ಸ್ಟೈಲು, ಸ್ಟ್ರೀಟ್ ಸ್ಟೈಲಲ್ಲಿ ಇರುತ್ತೆ. ಇವಾಗ ಒಂದು ಸಲ ಉಪ್ಪು ಚೆಕ್ ಮಾಡ್ಕೋಬೇಕು, ಬೇಕು ಅಂದರೆ ಚೂರು ಉಪ್ಪು ಹಾಕ್ಕೋಬೇಕು. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ಫೈನಲಾಗಿ ನಾವು ಪಾಸ್ತಾ ಬೇಯಿಸಿಟ್ಟಿದ್ವಲ್ಲ, ಗೋಧಿ ಹಿಟ್ಟಿನ ಪಾಸ್ತಾ, ಅದು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದ್ರ ಟೆಕ್ಸ್ಚರ್ ನೋಡಿ ಕರೆಕ್ಟಾಗಿದೆ. ಅಕಸ್ಮಾತ್ ತುಂಬ ಡ್ರೈ ಇದ್ದರೆ ಅದೇ ನೀರು ಹಾಕ್ಕೊಳ್ಳಿ. ನಾವು ಹಿಟ್ಟು ಬೇಯಿಸಿ ಇಟ್ಟಿದ್ವಲ್ಲ, ಅದೇ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ. ಈಗ ನಂದು ಇದು ಟೆಕ್ಸ್ಚರ್ ಕರೆಕ್ಟಾಗಿದೆ. ಇವಾಗ ಇದನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ರೆಸಿಪಿ ಏನು ಗೊತ್ತಾ, ಬಿಸಿ ಇದ್ದಾಗಲೂ ತುಂಬ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೂ ತುಂಬಾ ಚೆನ್ನಾಗಿರುತ್ತೆ. ಇದು ಲಂಚ್ ಬಾಕ್ಸ್ಗೆಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಖುಷಿಯಾಗಿ ತಿಂತಾರೆ, ಜೊತೆಗೆ ಹೆಲ್ದಿನೂ ಇದೆ, ರುಚಿಯಾಗೂ ಇದೆ. ಇದನ್ನು ಇಳಿಸ್ಕೊಳ್ಳೋಣ. ಇವಾಗ ತುಂಬಾ ರುಚಿಯಾಗಿ ಬಿಸಿಯಾಗಿ ಗೋಧಿ ಹಿಟ್ಟಿನ ಪಾಸ್ತಾ ರೆಡಿಯಾಗಿದೆ. ಅಕಸ್ಮಾತ್ ನಿಮ್ಮ ಮನಸ್ಸಲ್ಲಿ ಇದು ಹಿಟ್ಟಿಟ್ಟಾಗೆ ಇದೆಯಲ್ಲ, ಹೊಟ್ಟೆ ನೋವು ಏನಾದ್ರು ಬರುತ್ತಾ ಅಂದರೆ ಹಾಗೆಲ್ಲ ಏನೂ ಆಗಲ್ಲ. ಹಿಟ್ಟನ್ನು ಎಷ್ಟು ಬೇಯಿಸಬೇಕು ಅಷ್ಟು ಬೇಯಿಸಿದ್ದೀವಿ, ಚೆನ್ನಾಗಿ ಬೆಂದಿದೆ. ಹಿಟ್ಟಿಟ್ಟು ಥರ ಹಸಿ ಥರ ಏನಿರಲ್ಲ, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.